ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಸೃಜನಿ. ಇವತ್ತು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗುವ ಪದಾರ್ಥಗಳು: ಕಸ್ಟರ್ಡ್ ಪೌಡರ್, ಹಾಲು, ಸಪೋಟ, ದಾಳಿಂಬೆ, ಸಕ್ಕರೆ, ಬಾಳೆಹಣ್ಣು, ಆಪಲ್. ಸ್ಟವ್ ಹಚ್ಚಿ ಪಾತ್ರೆಗೆ ಅರ್ಧ ಲೀಟರ್ ಗಟ್ಟಿ ಹಾಲು ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ಹಾಲು ಕಾಯಬೇಕಾದ್ರೇ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಳಿ, ಯಾಕಂದರೆ ಹಾಲು ಕಾಯಬೇಕಾದ್ರೇ ಸಕ್ಕರೆ ಕರ್ಕೊಂಬಿಡುತ್ತೆ. ಹಾಲನ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕಾಯಿಸ್ಕೊಳ್ಳಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಶುಗರಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸ್ವೀಟ್ ಮೀಡಿಯಮ್ ಬೇಕು ಅಂತಂದರೆ ನಾನು ತೋರಿಸಿರೋ ಕ್ವಾಂಟಿಟಿನೇ ತಗೊಳ್ಳಿ. ಇದು ಒಂದು ಸಿಂಪಲ್ ರೆಸಿಪಿ. ಮಕ್ಕಳು ಕೆಲವೊಂದು ಹಣ್ಣನ್ನು ತಿನ್ನಲ್ಲ ಅಂತಾರೆ, ಆವಾಗ ಪ್ರತಿಯೊಂದು ಹಣ್ಣನ್ನು ಹಾಕಿ ಈ ರೀತಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡಿಕೊಟ್ರೆ ಆವಾಗ ತಿಂತಾರೆ. ನಾನು ತೋರಿಸಿರೋ ಅಷ್ಟು ಫ್ರೂಟ್ಸೇ ಹಾಕ್ಕೊಬೇಕು ಅಂತೇನಿಲ್ಲ. ನೀವು ಬೇಕಿದ್ದರೆ ಮ್ಯಾಂಗೋ ಹಾಕ್ಕೊಬೋದು, ಪಪಾಯ ಹಾಕ್ಕೊಬೋದು, ಮತ್ತು ಡ್ರೈ ಫ್ರೂಟ್ಸ್ ಸಹ ಹಾಕ್ಕೊಬೋದು. ಹಾಲು ಕಾಯೋದ್ರೊಳಗೆ ಕಸ್ಟರ್ಡ್ನ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈಗ ಒಂದು ಬೌಲಲ್ಲಿ 2-3 ಸ್ಪೂನ್ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಕಾದಿದೆ. ಈಗ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿರೋ ಕಸ್ಟರ್ಡ್ನ ಸ್ವಲ್ಪನೇ ಹಾಕಿ ಕೈಯಾಡಿಸ್ತಾ ಇರ್ರಿ. ಇದನ್ನು ನಾವು ಒಂದು 2-3 ನಿಮಿಷ ಬೇಯಿಸಬೇಕು. ಮತ್ತು ಬೇಯಿಸ್ಬೇಕಾದ್ರೆ ಕೈಯಾಡಿಸ್ತಾನೆ ಇರ್ರಿ, ಇಲ್ಲ ಅಂತಂದರೆ ತಳ ಅಂಟ್ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಕಸ್ಟರ್ಡ್ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಒಂದೊಂದೇ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಪಲ್, ಬಾಳೆಹಣ್ಣು, ಸಪೋಟ, ದಾಳಿಂಬೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕಸ್ಟರ್ಡ್ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಸ್ಟರ್ಡ್ ಹಾಕಿ ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತಂದ್ಬಿಟ್ಟು. ಇದು ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ಒಂದೊಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟಾಟಾ, ಬಾಯ್ ಬಾಯ್.